ಇವಾಗ ನಾನು ಬ್ಯಾಂಗ್ಳೂರಿಂದ ಇಂಡಿಯಾ ನೇಪಾಳ ಬಾರ್ಡರ್ ಹತ್ರ ಹೋಗ್ತಾ ಇದ್ದೀನಿ. ಬೋರ್ಡಿಂಗ್ ಪಾಸ್ ಇರಲಿಲ್ಲ, ಸೊ ಫಟಾಫಟ್ ಅಂತ ಬೋರ್ಡಿಂಗ್ ಪಾಸ್ ತಗೊಂಡೆ. ಫ್ಲೈಟಲ್ಲಿ ಬ್ರೆಡ್ ಜಾಮ್ ಆ್ಯಂಡ್ ಕಾರ್ನ್ ತಿಂದೆ. ನೋಡಿ ನನ್ನ ತಂಗಿ ಹೆಂಗೆ ಮಲ್ಕೊಂಡಿದ್ದಾಳೆ. ಕೋಲ್ಕತ್ತಾ ಏರ್ಪೋರ್ಟಿಗೆ ನಾವು ರೀಚ್ ಆದ್ವಿ. ಇಲ್ಲಿ ನಮಗೆ 1 ಅವರ್ ಲೇ ಓವರ್ ಇತ್ತು. ಸೊ ಇಲ್ಲಿನ ಸ್ವೀಟ್ಸ್ ಟ್ರೈ ಮಾಡ್ತೀವಿ. ಇದು ಬೇಕ್ಡ್ ಸಂದೇಶ್ ಅಂತ, ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ಇದಾದಮೇಲೆ ನೆಕ್ಸ್ಟ್ ಪ್ರತಿಷ್ಠಾ ನರ್ಕಲ್ ಅಂತ ಒಂದು ಸ್ವೀಟನ್ನು ಟ್ರೈ ಮಾಡಿದೆ. ಇದು ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ಆ್ಯಂಡ್ ದೆನ್ ನನಗೆ ಅನಿಸ್ತು ದಟ್ ಏರ್ಪೋರ್ಟಲ್ಲಿ ನಾವೇನೋ ಫುಡ್ ಐಟಮ್ಸ್ನ ಟ್ರೈ ಮಾಡ್ಬೋದು, ಸಿಟಿಲೇ ನಾವು ಟ್ರೈ ಮಾಡಬೇಕು ಅಂತ. ನೆಕ್ಸ್ಟ್ ನಮ್ಮ ಜರ್ನಿ ದರ್ಭಂಗ ಏರ್ಪೋರ್ಟಿಗೆ ಶುರುವಾಯಿತು ಫ್ರಮ್ ಕೋಲ್ಕತ್ತಾ ಏರ್ಪೋರ್ಟ್. ಫ್ಲೈಟಲ್ಲಂತೂ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ಯಾಕಂದರೆ ಬೆಳಿಗ್ಗೆಯಿಂದ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ದರ್ಭಂಗ ಏರ್ಪೋರ್ಟಲ್ಲಿ ನನಗೆ ನನ್ನ ಮೂವಿಯ ಕೋ ಆ್ಯಕ್ಟರ್ಸ್ ಎಲ್ಲ ಸಿಕ್ಕಿದ್ರು. ಸೊ ಇದೇ ನೋಡಿ ಇಂಡಿಯಾ ನೇಪಾಳ್ ಬಾರ್ಡರ್. ಫಸ್ಟ್ ಟೈಮಲ್ಲಿ ನಾನು ಬಂದಿರೋದು.